ನಮಸ್ತೆ ಕರ್ನಾಟಕ. ಈ ದಿನ ನಿಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಸಹೃದಯಿ ಗಾನ ಗಂಧರ್ವರು ಅಂತಲೇ ಹೇಳಬೇಕು. ನನ್ನ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ಪ್ರೀತಿಯ ಕನ್ನಡದ ಕುವರ ಶ್ರೀ ಶಶಿಧರ್ ಕೋಟೆ ಸರ್ ಅವರ ಹುಟ್ಟುಹಬ್ಬ ಕಡೆಯ ಒಂದು 10 ದಿನಗಳ ಹಿಂದೆ ನಡೆದಿದೆ. ಆದರೆ ಈ ತಿಂಗಳು ಫುಲ್ಲು ಅವರು ಹುಟ್ಟಿದ ಹಬ್ಬನೇ. ಯಾಕೆಂದರೆ ಅವರು ನಗುವಿನ ಹಬ್ಬನ ಎಲ್ಲರಿಗೂ ಉಣಬಡಿಸ್ತಾನೆ ಇರ್ತಾರೆ. ಅವರು ಗಾನದ ಒಂದು ಸಭೆಯನ್ನು ಎಲ್ಲರಿಗೂ ಉಣಬಡಿಸ್ತಾನೆ ಇರ್ತಾರೆ. ಸೊ ಆದ್ದರಿಂದ ನಮ್ಮ ಒಂದು ಶ್ರೀ ಪ್ರಸನ್ನ ಅವರ ಒಂದು ಕಚೇರಿಯಲ್ಲಿ ನಾವು ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆ ಎಲ್ಲ ಒಂದು ಸರಳವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಮಹಾನ್ ದಿಗ್ಗಜರಿಗೆ ನಮ್ಮ ಕನ್ನಡದ ಏನು ನಮ್ಮ ಲಾಂಛನ ಇದೆಯೋ ಅದರ ಮುಖಾಂತರ ಅವ್ರನ್ನ ನಾವು ಸಂಭ್ರಮಿಸಿ ಅವರಿಗೆ ಪುರಸ್ಕರಿಸಿ ಗೌರವಿಸ್ತಾ ಇದ್ದೀವಿ. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಕನ್ನಡ, ನಿಮ್ಮ ಗಾಯನ, ನಿಮ್ಮ ಧಾರಾವಾಹಿಯ ಪಯಣ, ಸಿನಿ ಪಯಣ ಹಾಗೂ ಒಳ್ಳೆಯ ಜೀವನ ಸನ್ಮಾರ್ಗದ ಪಯಣ ಹೀಗೆ ಮುಂದುವರಲಿ ಸರ್. ಜೈ ಹಿಂದ್, ಒಂದೇ ಮಾತರಂ ಸರ್. ದಯವಿಟ್ಟು ಒಪ್ಪಿಸ್ಕೊಳ್ಳಿ ಸರ್. ಶುಭವಾಗಲಿ ಸರ್. ನೀವೇ ಹಾಕೋಬಹುದು, ನಾವು ಹಾಕ್ಬೇಕು. ನೀವು ಬೇಟ ತೊಡಿಸೋರು, ಟೋಪಿ ಹಾಕೋರಲ್ಲ. ಸರ್ ಸರ್ಗೆ ಕಟ್ ಮಾಡೋದಾ? ಒಂದು ಹಾಗೆ ಒಂದು ಈ ಸುದಿನ ನಿಮ್ಮ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿಮ್ಮ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಈ ಸುದಿನ ನಿಮ್ಮ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ನಿಮ್ಮಯ ಪ್ರೀತಿ ಬಾಳಿನ ನೀತಿ, ಕಲಿಯಲು ಎಂದು ನಮಗೆ ಸ್ಫೂರ್ತಿ. ಚಿನ್ನದ ಮನಸ್ಸನ್ನು ಹೊಂದಿರುವಾಯಿ ನಮ್ಮಯ ಶಶಿಧರ್ ಕೋಟೆಯವರೇ. ಈ ಸುದಿನ ನಿಮ್ಮ ಜನ್ಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿಮ್ಮ ಜನ್ಮದಿನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏಕಲ್ಲಿ ಚಪ್ಪಿಸ್ಕೊಬಿಟ್ಟು ಸೂಪರ್. ಮೇಡಮ್ಗೆ ಸರ್ ನೆನಪಿಗೆ ತಂದರು. ಮೇಡಮ್ ಬನ್ನಿ, ನಿಮ್ಮ ಆಶೀರ್ವಾದ. ನಾವು ಸಾಕು ಮೇಡಮ್, ಸ್ವಲ್ಪ ಡಾಕ್ಟರ್ ಕಮ್ಮಿ ಸ್ವೀಟ್ ತಿನ್ಬೇಕು ಅಂತ ಹೇಳಿದ್ದಾರೆ. ತುಂಬಾ ಸ್ವೀಟ್ ನಾನು 260. ಒಳ್ಳೆದಾಗಿ ಮೇಡಮ್. ಬನ್ನಿ ಮೇಡಮ್. ಅಲ್ಲಿದ್ದಾರೆ ಅವರು, ರಾಜು ಸರ್ ಹೋಗಿ ಹೋಗಿ ಸರ್ ನೀವು. ಪೂರ್ಣಿಮಾ ಐ ಹ್ಯಾಡ್ ಸರ್ ಅಲ್ಲಿ ಪೂರ್ಣಿಮಂಗಾಯ್ತು. ಪೂರ್ಣಿಮಾ ನಾವು ಬಿಡ್ತೀವ? ಇನ್ಯಾರು? ಭಾರತ್ ಮಾತಾ ಕಿ ಕನ್ನಡ ತಾಯಿ ಭುವನೇಶ್ವರಿಗೆ ಜೈ. ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ. ಇಲ್ಲಿ ಸೇರಿರುವಂತಹ ಭಗವತ್ ಸ್ವರೂಪಿಗಳಾದ ನನ್ನ ಎಲ್ಲ ಸೋದರ ಸೋದರಿಯರಿಗೆ, ನನ್ನ ಆತ್ಮೀಯ ಆತ್ಮಬಂಧುಗಳಿಗೆ ಅಂತ ನಾನು ಹೇಳ್ತೀನಿ, ನನ್ನ ಪ್ರಣಾಮಗಳು. ಈ ನಿಮ್ಮ ಪುಟ್ಟ ಗಾಯಕನ, ಇನ್ನೂ ಪುಟ್ಟ ನಟನ ಅನಂತ ನಮನಗಳು. ಯಾಕೋ ಮನಸ್ಸು ತುಂಬಿ ಬಂದಿದೆ, ತುಂಬಾ ಇಮೋಷನಲ್ ಆಗಿಬಿಟ್ಟಿದ್ದೀನಿ. ನಾನು ಯೂಶ್ವಲಿ ಈ ಹುಟ್ಟುಹಬ್ಬದ ಆಚರಣೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋದು. ನನಗೆ ನಾನಾಗಿ ಮಾಡ್ಕೊಳ್ಳೋದು ಇಲ್ಲವೇ ಇಲ್ಲ. ಮೊದಲೇ ಎಲ್ಲರಿಗೂ ಆಗ್ತಾ ಹೋಗುತ್ತೆ. ಆದ್ರೆ ಒಂದು ಹೇಳ್ತೀನಿ, ಭಾರತೀಯ ಸಂಸ್ಕೃತಿಯ ಮೂಲ ಇರುವಂಥದ್ದು ಎಲ್ಲ ಕಡೆ ಹೇಳ್ತೀನಿ, ಪ್ರೀತಿಯಲ್ಲಿ. ರಿಲಿಜನ್ ಎವ್ರಿಥಿಂಗ್, ಲವ್ ಆಲ್. ಭಗವಂತ ಒಬ್ಬನೇ. ಆ ದಿವ್ಯವಾದ ಬೆಳಕು ನಾವು ಹೋಗ್ತಾ ಹೋದ್ರೆ, ನಾವು ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ನಾವು ಸಚ್ಚಿದಾನಂದ ಸ್ವರೂಪ ಶಿವೋಹಂ ಶಿವೋಹಂ ಅನ್ನೋರಿಗೆ ಹೋಗ್ಬೋದು ನಾವು. ಆ ದಿವ್ಯ ಚೈತನ್ಯ ಒಂದೇ, ಆದ್ಯಂತರಹಿತವಾದ ನಿರಾಕಾರ ಪರಬ್ರಹ್ಮ ಸ್ವರೂಪ ಒಂದೇ. ಬೇರೆ ಬೇರೆ ಹೆಸರಿನಿಂದ ಗುಣಗಾನ ಮಾಡುವಂಥ ಅವಕಾಶ ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ನಮ್ಗೆ ಕೊಟ್ಟಿದೆ. ಹೆಮ್ಮೆ ಪಡ್ಬೇಕು ನಾವು ಭಾರತೀಯರು ಅಂತ. ಹಾಗಾಗಿ ಎಲ್ಲರನ್ನೂ ಪ್ರೀತಿಸ್ಬೇಕು. ಯಾಕೆ ಭೇದ ನಾಮ ಮಾಡಿಕೊಂಡಿದ್ದಲ್ಲ. ಇಲ್ಲಿ ಅಂಥ ವಾತಾವರಣ ನೋಡಿದ್ದೀನಿ. ಇದಕ್ಕೆ ಕಾರಣರಾದ ಎಲ್ಲರಿಗೂ ಈ ಪ್ರೀತಿಯ ವಾತಾವರಣ ನಿರಂತರವಾಗಿರಲಿ. ನನಗಂತೂ ಇವತ್ತು ಸ್ವಲ್ಪ ಹೆಚ್ಚು
ಏನ್ ಹೇಳೋದು, ಎನರ್ಜಿ ಜಾಸ್ತಿ ಆಗಿಬಿಟ್ಟಿದೆ ನನಗೆ. ಈ ಪ್ರೀತಿಗೆ ನಾನು ಶರಣು ಶರಣು ಶರಣು. ಕಾರಣ ನನ್ನ ತಂದೆ ತಾಯಿ. ಯಾಕೆ ನನಗೆ ನನ್ನ ಜೀವನದಲ್ಲಿ ಎಲ್ಲರಿಗಿಂತ ಹೆಚ್ಚು ನಾನು ಗೌರವಿಸೋದು, ಆರಾಧಿಸೋದು ನನ್ನ ತಂದೆ ತಾಯಿಗಳನ್ನು. ಅಪ್ಪ ನನ್ನ ಜೊತೆ ಭೌತಿಕವಾಗಿ ಇಲ್ದಿದ್ರು ನನ್ನ ಜೊತೆ ಯಾವತ್ತೂ ಇರ್ತಾರೆ ಅವರು. ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್ ಅಂತ ಹೇಳಲ್ಲ, ಏನೋ ಮಾಡಿದ್ರೆ ನನಗೆ ಮುಖ್ಯ ಕಾರಣ ನನ್ನ ತಂದೆಯವರ ಆಶೀರ್ವಾದ. ಇವಾಗ ಲೈಕ್ ದಟ್. ಎಷ್ಟೋ ಜನ ಕೇಳ್ತಾರೆ ನೀವು ಹೇಗೆ ಇಷ್ಟು ಪ್ರೀತಿ ವಿಷಯದಲ್ಲಿ, ಅದು ಅವ್ರು ಕೊಟ್ಟ ಭಿಕ್ಷೆ ಅಂತ ಹೇಳ್ತಿಲ್ಲ, ನಮ್ಮ ಅಪ್ಪ ಕೊಟ್ಟ ಭಿಕ್ಷೆ ಅದು. ಹಾಗೆ ಅಪ್ಪಂಗೆ ನಾನು ನಮಸ್ಕಾರ ಹೇಳಿ, ಅಮ್ಮನ ಆಶೀರ್ವಾದ, ಅಮ್ಮ ಊರಲ್ಲಿದ್ದಾರೆ, ಅಮ್ಮನಿಗೂ ಖುಷಿಯಾಗಿರುತ್ತೆ ಇವತ್ತು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಒಂದು ವೃತ್ತಿ ಜೀವನಕ್ಕೆ, ನನ್ನ ಒಂದು ವೈಯಕ್ತಿಕ ಜೀವನಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಆತ್ಮೀಯ ಬಂಧುಗಳೇ. ಶ್ರೀನಾಥ್ ಅಂತೂ ಮಾತಾಡಿ ಫಸ್ಟೇ ನನ್ನ ಇಮೋಷನಲ್ ಮಾಡಿಬಿಟ್ರು. ಕರಾಟೆ ಕಿಂಗು, ನಿಜ ಜೀವನದಲ್ಲೂ ಕಿಂಗು ನೀವು. ದೇವರು ಒಳ್ಳೇದು ಮಾಡಲಿ. ಈ ಗೀತಮ್ಮಗೆ ನಾನು ಏನಂತ ಹೇಳಿ, ಅದು ಯಾವುದೊಂದು ಜನ್ಮದ ಬಾಂಧವ್ಯ ನಮ್ದು ಇರಬೇಕು. ನಮ್ದು ವಿಷಯ ಅಂತರಂಗದ ಬಂಧು ಆಗಿಬಿಟ್ಟಿದ್ದಾರೆ. ಪ್ರಸನ್ನ ಅವರಾಗಲಿ, ಎಲ್ಲರೂ ಪ್ರತಿಯೊಬ್ಬರು ನನ್ನ ಐ ಲವ್ ಯು ಆಲ್. ಒಬ್ಬರು ಇಬ್ರು ಏನಲ್ಲ, ಎಲ್ಲರೂ ನನ್ನ ಪ್ರೀತಿಯ ಬಂಧುಗಳು. ಕಿರಣ್ ಅಷ್ಟು ದೂರದಿಂದ ಬಂದಿದ್ದಾರೆ. ನಾವು ಒಂದೇ ಏರಿಯಾ. ಈ ಗೀತಮ್ಮ ಏನೇ ಇದ್ರು ಮಲ್ಲೇಶ್ವರದಲ್ಲಿ ಆಗ್ಬೇಕು. ನಿಮ್ಮ ವಾಹಿನಿ ಒಳ್ಳೆದಾಗ್ಲಿ ಸರ್. ಸಾಮಾಜಿಕವಾದಂತಹ ಬದ್ಧತೆಯಿಂದ ನೀವು ಮುಂದುವರಿತಾ ಇದ್ದೀರಿ. ಸಮಾಜದ ಬಗ್ಗೆ ವಿಶೇಷವಾದ ಕಳಕಳಿ ಇದೆ. ಸಾಹಿತಿಗಳು, ಕಲಾವಿದರು ಎಲ್ಲರೂ ಸೇರಿಸ್ತೀರಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಈಗಾಗಲೇ ಜನಪ್ರಿಯತೆಯನ್ನು ಗಳಿಸಿದ್ದೀರಿ. ಇನ್ನಷ್ಟು ನಿಮ್ಮ ಚಾನೆಲ್ನ ಒಂದು ಕೀರ್ತಿ ದಿಗ್ದಿಗಂತ ವ್ಯಾಪಕವಾಗಿ ಅಂತ ಹೇಳಲ್ಲ, ಆ ಥರ ಮೊಳಗಲಿ ಅಂತ ಹೇಳ್ತೀನಿ. ಸರ್ವರಿಗೂ ಶುಭವಾಗಲಿ. ಹೀಗೆ ಪ್ರೀತಿಯಿಂದ ಸಾಗೋಣ. ಎಷ್ಟು ಪ್ರೀತಿಯ ಒಂದು ಹಾಡಿಂದ ನನಗೆ ಅದನ್ನು ಬ್ರದರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ನೆನಪಾಯ್ತು ನನಗೆ. ಆ ವಾಯ್ಸೇ ಆಗಿದೆ. ಅವ್ರ ಹತ್ರನೇ ವರ್ಕ್ ಮಾಡಿದ್ದಾರೆ ಅವರು. ವಾಯ್ಸ್ ಒಂದು 20 ವರ್ಷದಿಂದ ಗೊತ್ತವರು. ಈ ಒಂದು ಅಲ್ಟಿಮೇಟ್ ಕೊನೆಗೆ ನಾನು ಹೇಳೋದಿಷ್ಟೇ, ನನ್ನ ಮನಸ್ಸಿಗೆ ಅತ್ಯಂತ ಆನಂದದ ದಿವಸಗಳು ಇದು ಒಂದು ಮರೆಯೋದಿಲ್ಲ. I will definitely cherish the sweet memories of today's function for a very long time. ಇದರ ರೂವಾರಿ ನಮ್ಮ ಪ್ರಸನ್ನ ಸರ್. ಈ ದಿವಸ ಜಾಗ ಕೊಟ್ಟಿಲ್ಲ ಸಾಧ್ಯನೇ ಆಗ್ತಾ ಇದೆ. ಯಾವತ್ತೂ ಮುದ ನೀಡ್ತದೆ, ಹೆಚ್ಚು ಶಕ್ತಿ ಕೊಡ್ತದೆ. ನಾವೆಲ್ಲ ಹೀಗೆ ಒಬ್ರಿಗೊಬ್ರು ಜೊತೆಯಾಗಿ ಸಾಕೋಣ ಅಷ್ಟೇ ನಾನು ಹೇಳೋದು. ಸರ್, ಅವರು ಹೆಸರುಘಟ್ಟದಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಮ ಏನ್ ಹೇಳಿ ಅವರು ಅದ್ಭುತ ಸಾಹಿತ್ಯ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಇದು, ನಮ್ಮ ಸಂಸಾರ ಇದು, ನಮ್ಮ ಸಂಸಾರ ಆನಂದ ಸಾಗರ. ಯಾವತ್ತು ನಮ್ಮ ಸಂಸಾರ ಹೀಗೆ ಇರ್ಲಿ, ಎಲ್ಲರೂ ಹೀಗೆ ಚೆನ್ನಾಗಿರೋಣ. ಜೀವನ ನಾವು ಫಿಲಾಸಫಿ ಮಾತಾಡೋದಲ್ಲ, ಗೊತ್ತಿಲ್ಲ ನೆಕ್ಸ್ಟ್ ಮೊಮೆಂಟ್ ಏನಾಗುತ್ತೆ ಗೊತ್ತಿಲ್ಲ, ಅದು ಜೀವನ. ಅದು ಇರೋಡ್ ಸಮಯ ನಗನಗ್ತಾ ಬೇವು ಬೆಲ್ಲದ ಬದುಕಿನಲ್ಲಿ ಆದಷ್ಟು ಭಗವಂತನ ಪ್ರಾರ್ಥನೆ ಮಾಡಿಕೊಡ್ಬೇಕಂತೆ. ಬೆಲ್ಲದ ಅಂಶ ಹೆಚ್ಚಿರ್ಲಿ ಸ್ವಾಮಿ ಅಂತ. ಆ ಬೆಲ್ಲ ನಮ್ಮೆಲ್ಲರ ಜೀವನದಲ್ಲಿ ಹೆಚ್ಚಾಗಲಿ. ಏನ್ ಕಷ್ಟ ಬಂದ್ರು ಸಹಿಸುವ ಶಕ್ತಿಯನ್ನು ಭಗವಂತ ಇಷ್ಟನ್ನು ಹೇಳಿ, ನಿಮ್ಮ ಪ್ರೀತಿಗೆ ಸದಾ 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 ಶರಣು. ಐ ಆಮ್ ಓವರ್ ಜಾಯ್ ಟುಡೇ. ಎಲ್ಲ ಭಾಷೆಗಳು ನಾನು ಸ್ವಲ್ಪ ಮಧ್ಯ ಮಧ್ಯೆ ಇಂಗ್ಲಿಷ್ ಬಂದ್ರು, ನನ್ನ ಹೃದಯದ ಭಾಷೆ ಕನ್ನಡ, ನನ್ನ ಅಂತರಂಗದ ಭಾಷೆ ಕನ್ನಡವೇ. ಶ್ರೀನಾಥ್ ಗೊತ್ತು ನಾನು ಏನು ಹೇಳಿ ನಿಲ್ಲಿಸ್ತೀನಿ ಅಂತ. ಎಲ್ಲಾ ಭಾಷೆಗಳನ್ನು ಪ್ರೀತಿಸೋಣ, ಕನ್ನಡವನ್ನು ಆರಾಧಿಸೋಣ. ಸಿರಿಗನ್ನಡಂ ಗೆಲ್ಗೆ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಈ ವ್ಯವಸ್ಥೆ ಮಾಡಿಕೊಟ್ಟಂತಹ ಶ್ರೀ ಪ್ರಸನ್ನ ಸರ್ ಅವರು ಒಂದೆರಡು ಮಾತುಗಳು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವ್ರ ವಿಶಸ್ ಆದರೂ ಮಾಡಿ ಸರ್. ಇಂಥ ಒಂದು ಜಾಗ ನಮಗೆ ಅವಕಾಶ ಮಾಡಿಕೊಟ್ರು. ಯಾರು ಕೊಡಲ್ಲ ಸರ್, ಈ ಒಂದು ಸೆಂಟರಲ್ಲಿ ಯಾರು ಕೊಡಲ್ಲ. ಇಂದಿನ ಗಾಯಕರಾದ ಶ್ರೀಯುತ ಶಿವಕೋಟಿ ಅವರಿಗೆ ಅಭಿನಂದನೆಗಳನ್ನು ಕೊಡ್ತಾ, ಶ್ರೀಯುತರಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಚೆನ್ನಾಗಿಟ್ಟಿದ್ದ ಭಗವಂತ ವರ್ಣ ಮಾತ್ರ ಕಲಿಸಿದಾಗ ಗುರು ಅಂತ ಹೇಳ್ತಾರೆ. ಅದರಲ್ಲಿ ಸನ್ಮಾನ್ಯ ಶಶಿಧರ್ ಕೋಟೆ ಸರ್ ಅವರು ಎಲ್ಲಿ ನಿಂತರೆ ಅಲ್ಲಿ ಏನಾದರೂ ಅವರಿಂದ ಕಲಿಯುವಂಥದ್ದು ಇರುತ್ತೆ. ಪ್ರಥಮವಾಗಿ ಅವರ ಒಂದು ಸರಳತೆ, ಒಂದು ಆತ್ಮೀಯತೆ ಅನ್ನೋದು ಅಂದರೆ ಅದು ಅವ್ರನ್ನ ನೋಡಿದ ತಕ್ಷಣವೇ ಅದು ನಮಗೆ ಟ್ರಾನ್ಸ್ ಆಗುವಂಥದ್ದು. ಹಾಗಾಗಿ ಅವರ ಜನ್ಮದಿನ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಳ್ಳೋಣ.
ಅವ್ರಿಗೆ ಒಂದು 4 ನುಡಿ ನಮ್ಮನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದರೆ ಅವರು ಗುರು ಸಮಾನರು. ಶುಭಾಶಯ ಸದಾಶಯ ಶ್ರೀ ಶಶಿಧರ ಕೋಟೆ ಗುರುಗಳಿಗೆ. ಗಾನ ಗುಣಸಂಪನ್ನ ಸಂಯಮ ಮೂರ್ತಿ, ಸರಳ ಸಜ್ಜನ, ಜ್ಞಾನ ಸಂಪೂರ್ಣ, ಕಲಾವರ್ಣ ವಾಣಿಯ ಆಶೀರ್ವಾದ ಪಡೆದ ಕಂಠವೇ ಆಭರಣ. ಇದ್ದರೂ ಅಪಾರ ಅಭಿಮಾನಿ ಗಣ ಬಣ, ಸ್ವಾಭಿಮಾನಿ ಸ್ವರವಿದ್ಯಾದಾನಿ, ಭಾರತಿ ಭುವನೇಶ್ವರಿಯರಿಗೆ ಸದಾ ಶರಣ. ಗುರುಗಳೇ ನಿಮಗೆ ಶುಭಾಶಯ ಸದಾಶಯ. ನೋಡಿ, ನುಡಿದರೆ ಮುತ್ತಿನ ಹಾರ. ನನ್ನ ಬಗ್ಗೆ ಹೇಳಿದರೆ ಅವರ ಸಾಹಿತ್ಯ. ಮೇಡಮ್ ಶರಣು, ನನಗೇನು ಹೇಳಬೇಕು ಧನ್ಯೋಸ್ಮಿ ಅಷ್ಟೇ. ಮತ್ತು ನಿಮ್ಮ ಸಾಹಿತ್ಯ ಸೇವೆ ಹೀಗೆ ನಿರಂತರವಾಗಿ ಹಾಗೆ ನಂದನ್ ಸರ್ ಅವರು ಒಂದೆರಡು ಮಾತುಗಳು. ನಂದನವನ. ಮೊದಲನೇದಾಗಿ ಇಲ್ಲಿ ಇವತ್ತಿನ ಈ ಒಂದು ಶುಭ ದಿನ, ಇವತ್ತು ನಮ್ಮ ಗುರುಗಳ ಸಮಾನ ಶ್ರೀಯುತ ಶಶಿಧರ್ ಕೋಟೆ ಗಾಯಕರು, ನಟರು ಹಾಗೂ ನನ್ನ ಪ್ರೀತಿಯ ಗುರುಗಳಾದಂಥ ಶ್ರೀಯುತ ಶಶಿಧರ್ ಕೋಟೆ ಸರ್ 100 ಕಾಲ ಚೆನ್ನಾಗಿ ಬಾಳಿ ಬದುಕಿ ಆಶೀರ್ವಾದ, ಗುರುರಾಯರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಸದಾ ಬೇಡ್ಕೋತೀನಿ. ಗುರುಗಳ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತೆ. ಸೊ ಗುರುಗಳ ಬಗ್ಗೆ ನಾವು ಏನು ಹೇಳಬೇಕು ಅಂತಲೇ ಮಾತುಗಳು ಬರ್ತಾ ಇಲ್ಲ. ಯಾಕಂತಂದರೆ ಅವರು ಎಲ್ಲರೊಂದಿಗೆ ಅಷ್ಟೊಂದು ಆತ್ಮೀಯರಾಗಿರ್ತಾರೆ. ಸೊ ತುಂಬ ವರ್ಷಗಳಿಂದ ಅವರ ಒಂದು ಆತ್ಮೀಯತೆ ಭಾಳ ಮರೆಯಲಾಗದಂಥದ್ದು. ಸೊ ಹಾಗಾಗಿ ಗುರುಗಳಿಗೆ 100 ವರ್ಷ ಆ ದೇವರು ಒಳ್ಳೆ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳ್ಬಿಟ್ಟು ಸೊ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಬಂಧುಗಳೇ, ಕಿರಣ್ ಬಗ್ಗೆ ಒಂದು ಮಾತು. ಈ ಸರಳತೆ ಸಜ್ಜನಿಕೆಗೆ ಇನ್ನೊಂದು ಹೆಸರೇ ಕಿರಣ್ ಅಂತ. ಅಷ್ಟು ಅವರು ಬಹಳ ಪ್ರಖರವಾದ ಕಿರಣ ಅವರದ್ದು. ಅವರು ನೋಡೋಕೆ ಬಹಳ ಸಿಂಪಲ್ ಆಗಿ ಕಾಣ್ತಾರೆ. ನನ್ನ ಮತ್ತು ಅವರು ಬಾಂಧವ್ಯ ಅನೇಕ ವರ್ಷಗಳ ಬಾಂಧವ್ಯ. ಈಸ್ ಎ ವೆರಿ ಗುಡ್ ಕಾಂಟ್ರಾಕ್ಟರ್, ಒಳ್ಳೆ ಬಿಸಿನೆಸ್ ಏನು ಸಿವಿಲ್ ಕಾಂಟ್ರಾಕ್ಟರ್ ಅವರು, ಎಂಜಿನಿಯರು. ಜೊತೆಗೆ ದೇವ್ರದಿಂದ ಲಕ್ಷ್ಮಿ ಅನುಗ್ರಹ ಚೆನ್ನಾಗಿ ಆದರೂ ಕೂಡ ಅದೇ ಸರಳತೆ, ಅದೇ ಪ್ರೀತಿ, ವಿಶ್ವಾಸ. ಮತ್ತೆ ಕಲೆ ಉಪಾಸಕರು. ಇದಲ್ಲ ಒಂದು ಕಲೋಪಾಸನ ಅಂದ್ರೆ ಅವ್ರನ್ನ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅದಿರ್ಬೋದು, ಏನೋ ಮಾಡ್ಬೇಕು ಸರ್ ಮಾಡ್ಬೇಕು. ನನಗೆಲ್ಲ ದೊಡ್ಡ ಸ್ಟ್ರೆಂತ್ ಆಗಿ ಬಹಳ ವರ್ಷಗಳಿಂದಿದ್ದಾರೆ. ಕಿರಣ್ಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಬ್ರದರ್. ದೂರದಿಂದ ಬಂದು ಎಷ್ಟು ಶುಭ ಹಾರೈಸಿದ್ದೀರಿ. ನಮ್ಮ ಇವರೆಲ್ಲ ಶ್ರೀನಾಥ್, ಗೀತಮ್ಮ ಇವರೆಲ್ಲ ನಮ್ಮನ್ನು ಸೇರಿಸಿದ್ದಾರೆ. ಇದು ನಾನು ಏನು ಹೇಳಿ, ನೀವು ನೋಡಿ ಶಿವಾಜಿನಗರದ ಬಂದು ಶಿವಾಜಿಯ ಹೆಸರು ಹೇಳಿದ್ರೆ ಸಾಕು ನೋಡಿ ಶಕ್ತಿ ಹೆಚ್ಚಾಗತ್ತೆ. ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ನಂದನ್. ಥ್ಯಾಂಕ್ ಯು ಸರ್. ವೆಂಕಟೇಶ್ ಅವರು ಒಂದೆರಡು ಮಾತಾಡಿ. ಶಶಿಧರ್ ಕೋಟೆ ಗುರುಗಳಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಅವ್ರ ಆಶೀರ್ವಾದ ನಮ್ಗಿರ್ಲಿ, ನಮ್ಮ ಶುಭಾಶಯ ನೀವು ತಗೋಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಯಾವತ್ತು ಒಳ್ಳೇದಾಗ್ಲಿ. ನಮಸ್ಕಾರ. ನನ್ನ ಪ್ರೀತಿಯ ಸಹೋದರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಶಶಿಧರ್ ಕೋಟೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಕರೆಗೆ ಹೋಗ್ಬಿಟ್ಟು ಸೀರಿಯಲ್ ನೋಡಿ ಅವರಿಗೆ ಹಾಸ್ಯ ಪಡ್ತಾ ಇದ್ದಾರೆ. ಸೀರಿಯಲ್ಗೆ ಫ್ರೀ ಇದೆ ಅಮ್ಮ ಗೀತಮ್ಮ, ಬರ್ತೀನಿ ಅಂತ ಹೇಳಿ ನಮ್ಗೆ ಇವತ್ತಿನ ದಿವಸ ಫುಲ್ ಡೇ ನಮ್ಗೆ ಕೊಟ್ಟು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಆಯಸ್ಸು ಕೂಡ ಕೊಟ್ಟು ನಿಮ್ಗೆ ದೇವರು ಆರೋಗ್ಯ ಎಲ್ಲರೂ 100 ಕಾಲ ಚೆನ್ನಾಗಿರಿ. ನಾವೆಲ್ಲರೂ ಚೆನ್ನಾಗಿ. ಒಂದು ಹೇಳ್ತೀನಿ, ದೇವರೆಲ್ಲರಿಗೂ ಚಂದ ಆರೋಗ್ಯ ಕೊಡಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮೊಲವೇ ಈ ಮನೆಯ ನಂದಾದೀಪವಾಗಲಿ, ಅನುರಾಗದ ರಾಗಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆ ಎಂದು ಕಾಣದಾಗಲಿ, ಶ್ರುತಿಯೊಡನೆ ಸ್ವರತಾನ ಲೀನವಾಗಲಿ, ಶುಭ ಗೀತೆ ಮೆರೆಯಲಿ, ಮಂಗಳದಾಯಿ ಸುದಿನ ಮಧುರವಾಗಲಿ. ತಂದೆ ತಾಯಿ ದಾರಿ ತೋರೋ ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ಕುರುಡು, ಮಮತೆ ಇರುವ ಮನೆಯು ಸದಾ ಜೇನಿನ ಗೂಡು, ಅದೇ ಶಾಂತಿಯ ಬೀಡು, ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮೊಲವೇ ಈ
ಮನೆಯ ನಂದಾದೀಪವ. ಸೂಪರ್ ಸೂಪರ್ ಮೇಡಮ್ ಸೂಪರ್. ಎಂಥ ಮಧುರವಾದ ಧ್ವನಿ ಇತ್ತು ಇದು. ಎಷ್ಟು ಮಧುರವಾದ ಧ್ವನಿ. ನನಗೆ ಕಾರ್ಯಕ್ರಮಗಳಲ್ಲಿ ಇದು ರೆಗ್ಯುಲರ್ ಸಾಂಗ್ ನಮ್ಮ ಫೀಮೇಲ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯ್ತು. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಹಾಡಬೇಕು ಮುಂದೆ. ಥ್ಯಾಂಕ್ ಯು ಸರ್. ನಮಗೆ ಮಂತ್ರಾಲಯ ಗುರುಗಳ ಆಶೀರ್ವಾದ ಸಿಕ್ಕಿದೆ ಪ್ರಸನ್ನ ಅವರಿಂದಾಗಿ. ಅಂಡ್ ಮಂತ್ರಾಲಯ ಗುರುಗಳು ನನಗೆ ಗುರುರಾಶ್ರಮದಿಂದಲೇ ಆತ್ಮೀಯರು. ಸುಮಾರು ನಾನು ಬೆಂಗಳೂರಿಗೆ ಬಂದು 30-32 ವರ್ಷ ಆಯಿತು. ಆಲ್ಮೋಸ್ಟ್ ಒಂದು 30 ವರ್ಷಗಳಿಂದ ಅವರ ಒಂದು ಪರಿಚಯ. ನನ್ನ ಕಾರ್ಯಕ್ರಮ ಮಂತ್ರಾಲಯದಲ್ಲಿ ಕೂಡ ಮಾಡಿಸಿದ್ರು ಗುರುಗಳು. ಅವರ ಆಶೀರ್ವಾದ. ಶಿವ ಭಗವಂತ. ಶಶಿಧರ್ ಕೂತ್ಕೊಂಬಿಡಿ ಸರ್, ಕೂತ್ಕೊಂಬಿಡಿ ಸರ್. ಕೂತ್ಕೊಳ್ಳಿ. ಇಲ್ಲಿ ಮೈಸೂರಿನ ಮಹಾರಾಜ, ರಾಜಾದಿರಾಜ ರಾಜ ಮಾರ್ತಾಂಡ ನಾಗವಲ್ಲಿಂದ ರಾಜ ಕುಲ ತಿಲಕ ಶಶಿಧರ್ ಕೋಟೆ ಮಹಾರಾಜ ಬಹುಪರ ಕಳೆ ನೋಡ್ರಿ ಮಗ್ದಲ್ಲಿ. ಅಯ್ಯೋ ಭಗವಂತ, ಏನ್ ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ಮರಣೆ ಮಾತ್ರದಲ್ಲಿ ಕೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ ವಾರವಂತಮ್ಮ ಗುರುವಾರವಂತಮ್ಮ ರಾಯರ ನೆನೆಯಮ್ಮ ನಮ್ಮ ರಾಯರ ನೆನೆಯಮ್ಮ ವಾರವಂತಮ್ಮ ಗುರುವಾರವಂತಮ್ಮ ಯೋಗಿ ಬರುವನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರುರಾಯ ಬಂದು ಭವರೋಗ ಕಳೆವನಮ್ಮ ವಾರವಂತಮ್ಮ ಗುರುವಾರವಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಮನವ ತೊಡಗಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ ಮನವ ತೊಡಗಿರಮ್ಮ ಭಕ್ತಿಯ ಮಣೆಯ ಹಾಕಿರಮ್ಮ ಧ್ಯಾನದಿಂದ ಕರೆದಾಗ ಬಂದು ಒಳಗನ್ನು ತೆರೆವನಮ್ಮ ವಾರವಂತಮ್ಮ ಗುರುವಾರವಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಕೋಪ ಅರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ ಕೋಪ ಅರಿಯನಮ್ಮ ಯಾರನ್ನು ದೂರ ತಳ್ಳನಮ್ಮ ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಡಿರಮ್ಮ ವಾರವಂತಮ್ಮ ಗುರುವಾರವಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಹಿಂದೆ ಬರುವನಮ್ಮ ರಾಯರ ನೆರಳಿನಂತೆ ಹನುಮ ಹಿಂದೆ ಬರುವನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿದ್ದಳೆ ರಾಮನಿದ್ದು ನಿಜ ಮುಕ್ತಿ ಕೊಡುವನಮ್ಮ ವಾರವಂತಮ್ಮ ಗುರುವಾರವಂತಮ್ಮ ರಾಯರ ನೆನೆಯಮ್ಮ ಗುರುರಾಯರ ನೆನೆಯಮ್ಮ ಗುರುವಾರವಂತಮ್ಮ ಗುರುರಾಯರ ನೆನೆಯಮ್ಮ ಗುರುವಾರವಂತಮ್ಮ ಗುರುರಾಯರ ನೆನೆಯಮ್ಮ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ದೇವರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಎಲ್ಲರಿಗೂ ನಮ್ಮ ಈ ಚಾನಲ್ನ ನಿಮ್ಮ ಕತೆ ಗೀತಾ ಜೊತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಎಲ್ಲರಿಗೂ ಗಣೇಶೋತ್ಸವದ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ನನ್ನ ಅಚ್ಚುಮೆಚ್ಚಿನ ಜಮ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಗಣೇಶ ಹಬ್ಬದ ಸ್ನೇಹಪೂರ್ವಕ ಶುಭಾಶಯಗಳು. ಭಾರತ್ ಮಾತಾ ಕಿ ಜೈ, ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಬಂಧುಗಳೇ, ಜಮ್ ವಾಹಿನಿ ಬಹಳ ಅಲ್ಪ ಸಮಯದಲ್ಲಿ, ಕಡಿಮೆ ಸಮಯದಲ್ಲಿ ತನ್ನ ರಚನಾತ್ಮಕವಾದ ಕಾರ್ಯಕ್ರಮಗಳಿಂದ ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂಥ ಒಂದು ವಾಹಿನಿ. ಇದರ ನೇತೃತ್ವವನ್ನು ವಹಿಸಿದವರು ನನ್ನ ಬಹಳ ಆತ್ಮೀಯರಾಗಿರುವಂಥ, ನನ್ನ ಹೃದಯದ ಬಂಧು ಅಂತ ನಾನು ತಿಳ್ಕೊಂಡಿರುವಂಥ, ನಿರ್ಮಲ ಮನಸ್ಸಿನ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಿರುವಂಥ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರು. ಅವರ ಮತ್ತು ಬಳಗದ ಎಲ್ಲ ಬಂಧುಗಳ ಕನಸುಗಳು ನನಸಾಗ್ತಾ ಹೋಗಲಿ. ನಮ್ಮ ಭವ್ಯವಾದ ದಿವ್ಯವಾದಂಥ ಭಾರತೀಯ ಸಂಸ್ಕೃತಿಗೆ, ಕನ್ನಡದ ಸಂಸ್ಕೃತಿಗೆ ಈ ವಾಹಿನಿಯ ಕೊಡುಗೆ ನಿರಂತರವಾಗಿರಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಮ್ಮೆ ಬಂಧುಗಳೇ, ಎಲ್ಲರಿಗೂ
ಗಣೇಶ ಹಬ್ಬದ ಶುಭಾಶಯಗಳು. ವಿಶ್ ಯು ಆಲ್ ಎ ವೆರಿ ವೆರಿ ಹ್ಯಾಪಿ ಗಣೇಶ ಫೆಸ್ಟಿವಲ್. ನಮ್ಮ ಬದುಕಿನಲ್ಲಿ ಹೆಚ್ಚಿನ ಸಂತೋಷ, ಸುಖ, ನೆಮ್ಮದಿ ಎಲ್ಲವನ್ನು ಕೂಡ ಈ ಉತ್ಸವ ತರಲಿ ಅಂತ ನಾನು ಹಾರೈಸ್ತೀನಿ. ಗಣೇಶನ ಅನುಗ್ರಹ ಯಾವತ್ತೂ ನಮ್ಮನ್ನು ಮುನ್ನಡೆಸಲಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶಾಯ ನಮಃ, ಗಣೇಶಾಯ ನಮಃ, ಗಣೇಶಾಯ ನಮಃ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ, ಕೊಡುಮತಿ ವಿದ್ಯೆಯ ದಯಾಗನ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭಾದಾಗ, ಕೊಡುಮತಿ ವಿದ್ಯೆಯ ದಯಾಗನ. ಜನ ನನ್ನ 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 ಝಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಮನ, ತಾಳದೊಳಗೆ ಮಾಡುವೆ ನಮನ, ತಾಳದೊಳಗೆ ಮಾಡುವೆ ನಮನ. ಜೈ ಗಣೇಶ. ನಮಸ್ಕಾರ ಬಂದಿದೆ. ನಮಸ್ತೆ ಕರ್ನಾಟಕ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜಮ್ ಚಾನಲ್ನ ವತಿಯಿಂದ ಹಾಗೂ ರಿಯಾಲಿಟಿ ಚಾನಲ್ ಸದಾ ನಿಮ್ಮೊಂದಿಗೆ ಹಾಗೂ ಮುಖ್ಯಸ್ಥರಾದ ಗೀತಾ ಚಂದ್ರಶೇಖರ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಜೈ ಹಿಂದ್, ವಂದೇ ಮಾತರಂ. ನಮಸ್ಕಾರ, ನಾನು ಕಲಾವಿದ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ಜೆಮ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗಣೇಶ ಹಬ್ಬ ಬಂತು ಅಂತಂದರೆ ನಮಗೆಲ್ಲರಿಗೂ ತುಂಬ ಸಂಭ್ರಮ. ಅದ್ರ ಜೊತೆಗೆ ನಾವು ಪರಿಸರನೂ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. POP ಗಣೇಶನ ತರೋದು ಬೇಡ, ಮಣ್ಣಿನ ಗಣೇಶನನ್ನು ತಂದು ಪೂಜೆ ಮಾಡೋಣ, ನಮ್ಮ ಪರಿಸರವನ್ನು ಕಾಪಾಡೋಣ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕಿರಣ್ ಕುಮಾರ್ ಆರ್, NT ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಇಂಟೀರಿಯರ್ಸ್ ಕಂಪನಿ MD. ಜಮ್ ವಾಹಿನಿಯ ಆತ್ಮೀಯ ವೀಕ್ಷಕರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ಗೀತಾ ಚಂದ್ರಶೇಖರ್ ಮೇಡಮ್ ಅವರ ನೇತೃತ್ವದಲ್ಲಿ ಆರಂಭಗೊಂಡಿರುವಂತಹ ಈ ಜಮ್ ವಾಹಿನಿಯು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಗಳಿಸಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ. ನಾನೊಬ್ಬ ಕ್ಯಾರಾಕೆ ಸಿಂಗರ್. ನಿಮ್ಮ ಕತೆ ಗೀತಾ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಈ ಕಾರ್ಯಕ್ರಮ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮ್ಮವರೇ ಆದ ಗೀತಾ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥಾಪಕರಾದ ಶ್ರೀಮತಿ ಗೀತಾ ಚಂದ್ರಶೇಖರ್ ಅವರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯು, ಆರೋಗ್ಯ, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರನ್ನು ಕೇಳ್ಕೊತೀನಿ. ನೀವು ಹೀಗೆ ಸದಾ ನಿಮ್ಮ ಚಟುವಟಿಕೆಯನ್ನು ಹುರಿದುಂಬಿಸಿ ನೀವು ಈ ಥರ ಕಾರ್ಯಕ್ರಮ ಮಾಡ್ತಿದ್ದೀರಲ್ಲ, ಆ ಕಾರ್ಯಕ್ರಮನ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಹೆಚ್ಚಿಗೆ ಬೆಳಕಿಗೆ ಬಂದು ಚೆನ್ನಾಗಿ ಇರಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಮಸ್ತೆ, ನಾನು ವಿಜಯ ಶಿವಶಂಕರ್, ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್, ಬ್ಯಾಂಗ್ಳೂರು. ಸಮಸ್ತ ನಾಡಿನ ಕನ್ನಡ ಜನತೆಗೆ ನಾನು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಜಮ್ ವಾಹಿನಿ ಯಾರಿಗೆ ಗೊತ್ತಿಲ್ಲ, ಮನೆ ಮನೆ ಮಾತಾಗಿದೆ ನಮ್ಮ ಜಮ್ ವಾಹಿನಿ. ಎಲ್ಲ ಸಿಬ್ಬಂದಿಗಳಿಗೂ, ಅದರ ವೀಕ್ಷಕರಿಗೂ, ಇದರ ಹೆಡ್ಡಾದ ಗೀತಾ ಚಂದ್ರಶೇಖರ್ ಅವರಿಗೂ, ಅವರು ನನ್ನ ಆತ್ಮೀಯ ಗೆಳತಿ, ತುಂಬ ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಂದು ಉನ್ನತವಾದ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ವಾಹಿನಿಯಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಈ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಆರ್ಥಿಕ ಶುಭಾಶಯಗಳನ್ನು ಸಲ್ಲಕ್ಕೆ ಇಷ್ಟಪಡ್ತೀನಿ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ವಾಹಿನಿ ಏನಿವತ್ತು ಒಂದು ಉನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಅದು ಇನ್ನೂ ಆಲ್ರೆಡಿ ಮನೆ ಮನೆ ಮಾತಾಗಿದೆ. ಬಟ್ ಅದು ಇನ್ನೂ ಉನ್ನತ ಮಟ್ಟದಲ್ಲಿ ನಿಮ್ಮ ಸೇವೆ ಇನ್ನೂ ಜಾಸ್ತಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೂ ಉನ್ನತ ಮಟ್ಟದಲ್ಲಿ ನಿಮ್ಮ ಸಾಧನೆ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಗುರುಭ್ಯೋ ನಮಃ.
ಎಲ್ಲರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಹಾಗೆ ತುಂಬ ಖುಷಿಯಾದಂಥ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಗೀತಾ ಚಂದ್ರಶೇಖರ್ ಅವರು ಹಾಗೂ ಶ್ರೀನಾಥ್ ಸರ್ ಅವರು ಇಬ್ಬರು ಸೇರಿ ಒಂದು ರಿಯಾಲಿಟಿ ಚಾನಲ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅತ್ಯಂತ ಹೃತ್ಪೂರ್ವಕ ಹಾರೈಕೆಗಳು, ಹೃತ್ಪೂರ್ವಕ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಹ್ಯಾವ್ ಎ ಟ್ರಸ್ಟ್ ಇನ್ ಗಾಡ್, ಹ್ಯಾವ್ ಎ ಟ್ರಸ್ಟ್ ಇನ್ ಗುರು ಆ್ಯಂಡ್ ಶಾರದಾಂಬನ ನಂಬಿ ಎಲ್ಲವೂ ಸಕ್ಸಸ್ ಆಗುತ್ತೆ. ಹ್ಯಾವ್ ಎ ಗ್ರೇಟ್ ಸಕ್ಸಸ್ ಇನ್ ಯುವರ್ ಕೆರಿಯರ್. ಆಲ್ ದ ಬೆಸ್ಟ್ ಯು ಸರ್, ಆಲ್ ದ ಬೆಸ್ಟ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪದ್ಮಾ ಪ್ರಕಾಶ್.